ಸಂಸತ್ನಲ್ಲಿ ಭದ್ರತಾ ವೈಫಲ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಈ ಪ್ರಕರಣಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ. ನಿರುದ್ಯೋಗ ಸಮಸ್ಯೆಯಿಂದ ಹೀಗೆಲ್ಲ ಆಗುತ್ತಾ ಇದೆ. ಹಾಗಾಗಿ ಈ ಪ್ರಕರಣದ ಘಟನೆಯ ಉಸ್ತುವಾರಿಯನ್ನು ಅಂದರೆ ಅದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರವೇ ಹೊತ್ಕೋಬೇಕು. ಜನರಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅವತ್ತು ಅವ್ರು ಕೂಗಿದ್ದು ಕೂಡ ಅದೇ ರೀತಿ. ಆ ಲೇಡಿ ಕೂಕ್ಕೊಂಡು ಹೋಗಿದ್ದು ನಾನೊಬ್ಬಳು ನಿರುದ್ಯೋಗಿ ಅಂತ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ ರಾಹುಲ್ ಗಾಂಧಿ ಅವರು ಹೇಳಿರ್ಬೋದು ನಿರುದ್ಯೋಗ ಸಮಸ್ಯೆಯಿಂದ ಹೀಗೆ ಆಗ್ತಾ ಇದೆ ಅಂತ, ಬಟ್ ಪ್ರಕರಣ ಪೊಲಿಟಿಸೈಸ್ ಆದಷ್ಟು ಕೂಡ ಅದರ ತೀವ್ರತೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಆತಂಕ ಎಲ್ರಿಗೂ ಇರಬೇಕಲ್ವಾ? ಖಂಡಿತವಾಗ್ಲೂ ಪೊಲಿಟಿಕಲಿ ಆದಷ್ಟು ಅದರ ತೀವ್ರತೆ ಅಥವಾ ಆ ಒಂದು ಪ್ರಕರಣದ ಮೂಲ ತಿರುವು ಏನಿದೆ ಅದು ಬದಲಾಯಿಸಿಕೊಳ್ಳುವಂತ ಸಾಧ್ಯತೆಗಳು ಸಹಜವಾಗಿ ಇರುತ್ತೆ. ಆದ್ರೆ ಕಾಂಗ್ರೆಸ್ ಸಾಧ್ಯವಾದಷ್ಟು ಈ ಒಂದು ಪ್ರಕರಣವನ್ನ ಅಡ್ವಾಂಟೇಜ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ನಾಟ್ ಇವನ್ ಕಾಂಗ್ರೆಸ್ ಮಾತ್ರ, ಎಲ್ಲ ವಿರೋಧ ಪಕ್ಷಗಳು ಕೂಡ ಈ ಒಂದು ಅಸ್ತ್ರವನ್ನ ಇಟ್ಕೊಂಡು ಇಡೀ ಬಿಜೆಪಿಯನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈಗಾಗಲೇ ನಿನ್ನೆ ಮೊನ್ನೆ ನಾವು ರಾಜ್ಯಸಭೆ ಮತ್ತೆ ಲೋಕಸಭೆ ಕಲಾಪಗಳನ್ನ ಕೂಡ ನಾವು ನೋಡಿದ್ವಿ. ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಪಟ್ಟಿಡಿದಿರುವಂತದ್ದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು ಕೂಡ ಅಮಿತ್ ಶಾ ಅವರೇ ಮಾತಾಡಬೇಕು ಅನ್ನುವಂತ ಒತ್ತಡವನ್ನ ಹೇರುವಂತ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇರುವಂತದ್ದು. ಈ ಒಂದು ಇಶ್ಯೂವನ್ನ ಇಟ್ಕೊಂಡು ಅವ್ರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಈಗ ಮಾಡುವಂತ ಪ್ರಯತ್ನ ಮಾಡ್ತಿದೆ. ಇದ್ರ ಭಾಗವಾಗಿ ಈಗ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಅನ್ನ ಮಾಡಿರುವಂತದ್ದು. ಇಡೀ ಪ್ರಕರಣಕ್ಕೆ ಕೇಂದ್ರ ಸರ್ಕಾರ ನೇರ ಹೊಣೆ ಅನ್ನುವಂತಹ ಹೇಳಿಕೆಯನ್ನು ಅವ್ರು ಕೊಟ್ಟಿರುವಂತದ್ದು. ಹೇಗೆ ನೇರ ಹೊಣೆ ಅಂದ್ರೆ ಅವರು ಒಳಗಡೆ ಹೋಗಿ ಹೋರಾಟ ಮಾಡಿದ್ದಕ್ಕಲ್ಲ, ಈ ಒಂದು ಸರ್ಕಾರ ಇದು ಉದ್ಯೋಗವನ್ನ ಸೃಷ್ಟಿ ಮಾಡಿಲ್ಲ. ಆ ಒಂದು ಕಾರಣಕ್ಕಾಗಿ ನಿರುದ್ಯೋಗ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರುವಂತದ್ದು. ಇದರಿಂದ ಯುವಕರು ಆಕ್ರೋಶಗೊಂಡಿದ್ದಾರೆ. ಆಕ್ರೋಶಗೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಲೋಕಸಭೆ ಒಳಗಡೆ ನುಗ್ಗಿದ್ದಾರೆ. ಹೀಗಾಗಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಹೀಗಾಗಿ ಈ ಘಟನೆ ಏನ್ ನಡೆದಿದೆ ಅದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಶಬೀರ್, ಪೊಲಿಟಿಸೈಸ್ ಆಗಬಾರ್ದು, ಬಟ್ ಪ್ರಕರಣದ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು. ಅದು ಯಾರೇ ಆಗಿರಲಿ, ಯಾಕೆಂದರೆ ಇದು ಸಣ್ಣ ವಿಚಾರ ಅಲ್ಲ. ದೊಡ್ಡ ದೊಡ್ಡ ಗಣ್ಯರೆಲ್ಲ ಇರ್ತಕ್ಕಂಥ ಜಾಗದಲ್ಲಿ ಭದ್ರತಾ ವೈಫಲ್ಯ ಆಗಿರ್ತಕ್ಕಂಥ ಪ್ರಕರಣ, ಅದರ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು.